ಅಲ್ಲಿ ಕೊಟ್ಟರೆ ಫಾರ್ಮ್ ಸಿಗುತ್ತೆ ನಿಮಗೆ, ಎಕ್ಸಾಮಿನೇಷನ್ ಫಾರ್ಮ್. ಇದರಲ್ಲಿ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ನೋಡಿ, ಏಪ್ರಿಲ್ ನವಂಬರ್ 2025 ಬರೆದಿದ್ದೇವೆ. ನೀವು ಇಲ್ಲಿ ನವಂಬರ್ ಟಿಕ್ ಮಾಡಬೇಕು, ಏಪ್ರಿಲ್ ಹೊಡಿಬೇಕು, 2026 ಹಾಕಬೇಕು. ಕಾಲೇಜ್ ಕೂಡ 102. ಕಾಲೇಜ್ ಹೆಸರು SJ ಪಾಲಿಟೆಕ್ನಿಕ್ಕು, ಮೆಕೆಟ್ರಾನಿಕ್ಸು. ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಮತ್ತು ಇದೆಲ್ಲ ಬಾಯ ಗರ್ಲ, ರಿಲಿಜಿಯನ್ನು, ಮತ್ತು ಅದೆಲ್ಲ ಬರೆದ ಮೇಲೆ ಕ್ಯಾಟಗರಿ ಯಾವುದಂತ ಬರೀಬೇಕು. ರೂರಲ್ ಅರ್ಬನ್, ಅದರ ಅರ್ಬನ್ ಬರೀರಿ. ನೀವು ಇಲ್ಲಿಗೆ ಪೇಟೆಯಲ್ಲಿದ್ದೀರಿ, ಈಗ ಕಾಲೇಜಸ್ ಇನ್ ಪೇಟೆಯಲ್ಲಿದೆ. ಇದು ಲಾಸ್ಟೆಲ್ಲ ಬಿಟ್ಟುಬಿಡಿ, ಅಗತ್ಯ ಇಲ್ಲ. ಮತ್ತು ಇಲ್ಲಿ ಏನು ಮಾಡಬೇಕು, ರಿಜಿಸ್ಟರ್ ನಂಬರ್ ಖಾಲಿ ಬಿಡೋದು, ನಿಮಗಿಲ್ಲ ರಿಜಿಸ್ಟರ್ ನಂಬರ್ ಇನ್ನೂ ಬಂದಿಲ್ಲ. ಅದು ರೆಗ್ಯುಲರ್ ಸ್ಟೂಡೆಂಟ್ ಎಸ್ ಅಂತ ಆಗಬೇಕು, ಟಿಕ್ ಮಾಡಬೇಕು. ಮತ್ತು ಸೆಮಿಸ್ಟರ್ ಇಲ್ಲಿ ಫಸ್ಟ್ ಅಂತ ಬರೀಬೇಕು. ಇನ್ನು ಥರ್ಡ್ ಬರೆದಿದ್ದಾನೆ, ನೀವು ಫಸ್ಟ್ ಅಂತ ಬರೀಬೇಕು. ಎಲ್ಲ ಸಬ್ಜೆಕ್ಟ್ ಕೋಡ್ 1 2 3 4 ಎಲ್ಲ ಬರೀಬೇಕು. ಇಲ್ಲ ನೀವು ಫುಲ್ ಸಬ್ಜೆಕ್ಟ್ಸ್ ಅಂತ ಬರಿಬೋದು, ಹೇಗೆ ಬೇಕೋ ಬರೀರಿ. ಬರೆದ್ರೆ ಒಳ್ಳೇದು. ಪ್ರತಿ ಸಬ್ಜೆಕ್ಟ್ 1 2 3 4 5 ಅಷ್ಟು ಬರೆದ್ಮೇಲೆ ಇದು ನಿಮಗೆ ಬೇಡ, ಇದು ಲ್ಯಾಟ್ರಲ್ ಇಂಟರ್ವ್ಯೂ ನಿಮಗೆ ಬೇಡ ಇದು. ಮತ್ತು ನಿಮ್ಮ ಹೆಸರು, ತಂದೆ ಹೆಸರು, ಅಡ್ರೆಸ್ಸು. ಫುಲ್ ಅಡ್ರೆಸ್ ಬೇಕು ಅಂತ ಇಲ್ಲ. KG ಹಳ್ಳಿ ಬೆಂಗಳೂರು ಅಥವಾ ಯಲಹಂಕ ಬೆಂಗಳೂರು, ದೀಪಾಂಜಲಿ ನಗರ ಬೆಂಗಳೂರು ಹಾಕೋದು. ನಿಮ್ಮ ಸೈನು, ಮೊಬೈಲ್ ನಂಬರು ಮತ್ತು ಡೇಟು ಬೆಂಗಳೂರು. ಇದು ಆಫೀಸ್ನವ್ರು ಬರೀತಾರೆ, ನೀವು ಬರೆಯೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಬರೀರಿ, ಬರಿಬೋದು, ಅಡ್ಡಿ ಏನಿಲ್ಲ. ಇಷ್ಟು ಬರೆದ ಮೇಲೆ ಫ್ರಂಟ್ ಪೇಜಲ್ಲಿ ಮತ್ತೊಂದು ಸಲ ಚಲ ನಂಬರ್ ಬರೀಬೇಕು. ಚಲ ನಂಬರು, ಮೊಬೈಲ್ ನಂಬರ್ ಬರೀಬೇಕು. ಇಷ್ಟು ಬರೆದು ಅದಕ್ಕೆ ನಿಮ್ಮ ಚಲನನ್ನು, ಒರಿಜಿನಲ್ ಚಲನನ್ನು ಅಟ್ಯಾಚ್ ಮಾಡಿ ಕೊಡಬೇಕು. ಈ ಚಲನ್ ಕಾಪಿ ನಿಮ್ಮ ಹತ್ರ ಒಂದು ಇರಬೇಕು. ನಾವೆಲ್ಲಾದ್ರೂ ಫಾರ್ಮ್ ಎಲ್ಲಾದ್ರೂ ಇಲ್ಲಿ ಆಫೀಸಲ್ಲಿ ಏನಾದರೂ ಬಿಸಾಡಿ ಹೋದರೆ ಪುನಃ ಬರೆದು ಮಾಡಿ ಕೊಡಬೇಕು.